ಈ ದೇಶದ ಅತ್ಯಂತ ಪುರಾತನ ರಾಜಮನೆತನಗಳಲ್ಲಿ ತಲಕಾಡು ಗಂಗರು ಪ್ರಮುಖರು. ಬಹುಶಃ ಭಾರತದ ಯಾವುದೇ ರಾಜಮನೆತನ ಆಳದೇ ಇರೋಷ್ಟು ಸುದೀರ್ಘವಾಗಿ ಅಂದ್ರೆ 654 ವರ್ಷಗಳ ಕಾಲ ಒಂದೇ ರಾಜಮನೆತನ ಸುಮಾರು 32 ಜನ ರಾಜರುಗಳು ಆಳ್ವಿಕೆ ಮಾಡಿದಂತ ಒಂದು ಸಾಮ್ರಾಜ್ಯ ಇದ್ದರೆ ಅದು ತಲಕಾಡಿನ ಗಂಗರು ಅಂತ ಇತಿಹಾಸದಲ್ಲಿ ದಾಖಲಾಗಿದೆ. ಅಂತ ಗಂಗ ರಾಜಮನೆತನವನ್ನ ನೆನೆಸ್ಕೊಳ್ಳೋದಿಕ್ಕೆ ಒಬ್ರು ಇರ್ಲಿಲ್ಲ ಅಂತೇಳಿ ನಾವೆಲ್ಲ ಇತಿಹಾಸದ ವಿದ್ಯಾರ್ಥಿಗಳು ಒಂಥರ ಬೇಸರದಲ್ಲಿ ಇದ್ದಾಗ, ಇಲ್ಲ ನಾನಿದ್ದೀನಿ ಬನ್ನಿ ಅಂತ ಹೇಳಿ ಸನ್ಮಾನ್ಯ ಶ್ರೀ CP ಯೋಗೀಶ್ವರ್ ಅವರು ಕಳೆದ ಬಾರಿ ಮಂತ್ರಿಗಳಾಗಿದ್ದಾಗ ಏನಾದ್ರೂ ಮಾಡೋಣ, ಸರ್ಕಾರದ ವತಿಯಿಂದ ಗಂಗರ ಬಗ್ಗೆ ಅಧ್ಯಯನ ಮಾಡೋಣ ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಪಟ್ರು. ರಾಜಕೀಯ ಏರಿಳಿತದಲ್ಲಿ ಅದು ಸ್ವಲ್ಪ ಹಾಗೆ ಉಳಿತು. ಇನ್ನೊಂದು ವಿಷಯ ಏನಂದ್ರೆ, ನಾನು ಈ ಸಮಯದಲ್ಲಿ ನೆನೆಸ್ಕೋಬೇಕಾಗಿರೋದು ಪ್ರೊಫೆಸರ್ B. ಶೇಖ್ ಅಲಿ ಅವರು. ತಲಕಾಡು ಗಂಗರ ಬಗ್ಗೆ ಸುದೀರ್ಘವಾಗಿ ಆಳ್ವಿಕೆ ಮಾಡಿ ಸಂಶೋಧನೆ ಮಾಡಿ ಮೊದಲನೇ ಬಾರಿ ಮೈಸೂರು ವಿಶ್ವವಿದ್ಯಾಲಯದಿಂದ PhD ಪಡೆದು ನಮ್ಗೆಲ್ಲ ತಲಕಾಡು ಗಂಗರು ಅಂದ್ರೆ ಯಾರು ಅನ್ನೋದನ್ನ ತೋರಿಸ್ಕೊಟ್ಟಂತ ಮಹಾ ವ್ಯಕ್ತಿ. ಧಾರವಾಡದಲ್ಲಿ ಯಾರದೇ ಮನೆ ಒಂದ್ ಕಲ್ಲು ಹೊಡೆದ್ರು ಒಬ್ಬ ಸಾಹಿತಿ ಮನೆಗೆ ಬೀಳುತ್ತಂತೆ. ಮೈಸೂರಿನಲ್ಲಿ ನಿಂತ್ಕೊಂಡು ಯಾವುದೇ ಮನೆ ಒಂದ್ ಕಲ್ಲು ಹೊಡೆದ್ರು ಅಲ್ಲೊಂದು ಅರಮನೆ ಸಿಗುತ್ತಂತೆ. ಹಾಗೆ ಚನ್ನಪಟ್ಟಣ ತಾಲೂಕಲ್ಲಿ ಯಾವುದೇ ಊರಿಗೊಂದು ಕಲ್ಲು ಹೊಡೆದ್ರೆ ಒಬ್ಬ PhD ಮಾಡಿರುವಂತ ಒಬ್ಬ ಸ್ಕಾಲರ್ ಸಿಗ್ತಾರೆ. ಅಂದ್ರೆ ನನಗನ್ಸೋದು, ನಾನೀಗ ಅದನ್ನೇ ಡಾಕ್ಟರ್ ಕಾಳೇಗೌಡ ನಾಗವರ್ಷ ಅವ್ರ ಜೊತೆ ಮಾತಾಡ್ತಿದ್ದೆ, ವಿಶ್ವವಿದ್ಯಾಲಯಗಳಲ್ಲಿರುವಂತ ಎಲ್ಲ PhDಗಳನ್ನ ನಿಮ್ ಚನ್ನಪಟ್ಟಣದವರೇ ಮಾಡ್ಬಿಟ್ಟಿದ್ದೀರಾ, ಬೇರೆಯವ್ರಿಗೆ ಅವಕಾಶನೇ ಕೊಟ್ಟಿಲ್ಲ ಅಂತ ಹೇಳಿ. 650 ವರ್ಷ ಆಳ್ವಿಕೆ ಮಾಡಿದಂತ ಗಂಗರು ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ದುರಂತ ಏನಂದ್ರೆ, ನಮ್ಮಲ್ಲಿ ನಾನು ಸಾಕಷ್ಟು ವೇದಿಕೆಗಳಲ್ಲಿ ಹೇಳ್ತಾ ಇರ್ತೀನಿ, ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟವಳನ್ನ ಮರ್ತು ಬಿಡ್ತಾರೆ. ತಾಯಿ ನಮಗೆ ಎಲ್ಲಾ ರೀತಿಯ ಸಹಕಾರವನ್ನು ಕೊಟ್ಟು 9 ತಿಂಗಳು ಎತ್ತು ಹೊತ್ತು ಸಾಕಿ ಸಲಿ ಎಲ್ಲ ಮಾಡಿ ನಮ್ಮನ್ನ ಬೆಳೆಸ್ತಾಳೆ. ನಿನ್ನೆ ಮೊನ್ನೆ ಬಂದಂತ ಹೆಂಡತಿ ಮಾತು ಕೇಳ್ಕೊಂಡು ನಾವು ತಾಯಿಯನ್ನು ಮರ್ತು ಬಿಡ್ತೀವಿ. ಅದೇ ತರ ನಮ್ಮ ಕರ್ನಾಟಕದ ಇತಿಹಾಸ ಆಗಿದೆ. ಕರ್ನಾಟಕದ ಇತಿಹಾಸವನ್ನ ಪ್ರಾರಂಭ ಮಾಡಿದಂತವರು ಗಂಗರು. ಕರ್ನಾಟಕಕ್ಕೆ ಭದ್ರ ಬುನಾದಿಯನ್ನು ಹಾಕಿದಂತವರು ಗಂಗರು. ಕನ್ನಡ ಭಾಷೆಯನ್ನ ಬೆಳೆಸಿದಂತವರು ಗಂಗರು. ಇಲ್ಲಿನ ನೀರಾವರಿ ಇರ್ಬೋದು, ಆರ್ಥಿಕ ಪರಿಸ್ಥಿತಿ ಇರ್ಬೋದು, ವಾಣಿಜ್ಯ ವ್ಯವಹಾರ ಇರ್ಬೋದು, ಯಾವುದೇ ಕ್ಷೇತ್ರ ತಗೊಳ್ಳಿ, ಗಂಗರ ಪಾತ್ರ ಅಪಾರವಾಗಿದೆ. ದುರಂತ ಏನಂದ್ರೆ, ಗಂಗರ ಒಬ್ಬರನ್ನ ಬಿಟ್ಟು ಬೇರೆ ಇನ್ನೆಲ್ಲ ರಾಜಮನೆತನಗಳನ್ನ ಸರ್ಕಾರಗಳಾಗ್ಲಿ ಸಂಘ ಸಂಸ್ಥೆಗಳಾಗ್ಲಿ ನೆನೆಸ್ಕೊಳ್ತಾರೆ. ಯಾಕೆ? ಇದ್ರ ಬಗ್ಗೆ ನಾವು ಒಂದು ದೊಡ್ಡ ಪ್ರಶ್ನೆಯನ್ನ ಹಾಕೋಬೇಕು. ಉದಾಹರಣೆಗೆ, ಕನ್ನಡದ ಆದಿಕವಿ ಯಾರು ಅಂತ ಹೇಳಿದ್ರೆ ಪಂಪ ಅಂತ ಹೇಳ್ತಾರೆ. ಪಂಪ ಕನ್ನಡದ ಆದಿಕವಿ ಹೇಳ್ಬಿಟ್ರು. ಆದ್ರೆ ಪಂಪನಿಗಿಂತ ಮೊದಲು ರಚನೆ ಆಗಿರುವಂತ ಕವಿರಾಜ ಮಾರ್ಗದಲ್ಲಿ ಹೇಳ್ತಾರೆ, ಕನ್ನಡದ ಮೊದಲನೇ ಕವಿ ಗಂಗದೊರೆ ದುರ್ವಿನೀತ ಅಂತ ಹೇಳಿ. 6ನೇ ಶತಮಾನದಲ್ಲಿದ್ದಂತ ದುರ್ವಿನೀತನನ್ನ ಕವಿ ಅಂತಾನೂ ಒಪ್ಪೋದಿಲ್ಲ, ಸಾಹಿತ್ಯ ಅಂತಾನೂ ಒಪ್ಪೋದಿಲ್ಲ, ರಾಜ ಅಂತಾನೂ ಗೌರವ ಕೊಡೋದಿಲ್ಲ. ಕಾರಣ ಏನು? ಇದು ನಮ್ಮ ಮುಂದೆ ಬರುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿ, ಇಮ್ಮಡಿ ಪುಲಿಕೇಶಿ ಕಥೆಯನ್ನ ಹೇಳುವಾಗ, ಚಾಲುಕ್ಯರ ವೈಭವನ್ನ ಹೇಳುವಾಗ, ಇಮ್ಮಡಿ ಪುಲಿಕೇಶಿ ಉತ್ತರ ಭಾರತಕ್ಕೆ ಸೈನ್ಯವನ್ನ ತಗೊಂಡೋಗಿ ಹರ್ಷವರ್ಧನನ್ನ ಸೋಲಿಸಿ, ಆ ಉತ್ತರ ಪದಾದೇಶ್ವರನನ್ನ ಸೋಲಿಸಿ ಈ ದಕ್ಷಿಣ ಪಥೇಶ್ವರ ಅಂತ ಹೇಳಿ ಬಿರುದನ್ನ ತಗೊಂಡ. ನರ್ಮದಾ ನದಿಯವರೆಗೆ ನಮ್ಮ ಕನ್ನಡ ಸಾಮ್ರಾಜ್ಯವನ್ನ ಹರಡದ ಅಂತ ಹೇಳ್ತಾರೆ. ಆ ಇಮ್ಮಡಿ ಪುಲಿಕೇಶಿಗೆ ಬೆನ್ನೆಲುಬಾಗಿದ್ದು ತಲಕಾಡು ಗಂಗರ ಭೂವಿಕ್ರಮ ಅಂತ ಯಾರು ಹೇಳೋದಿಲ್ಲ. ರವಿಕೀರ್ತಿಯ ಶಾಸನವನ್ನ ನಾವು ಅಧ್ಯಯನ ಮಾಡಿದ್ರೆ, ಇಮ್ಮಡಿ ಪುಲಿಕೇಶಿಯ ಗಜ ಸೈನ್ಯದ ನೆರವಿನಿಂದ ಅವನು ಹರ್ಷವರ್ಧನನ್ನ ಸೋಲಿಸ್ತಾ ಅಂತ ಸ್ಪಷ್ಟವಾಗಿ ಹೇಳಿದ್ದಾನೆ. ಆ ಗಜ ಸೈನ್ಯದ ಮಾಲೀಕರು ಯಾರು? ಗಂಗರು. ಗಂಗರು ಹೇಳಿ ಕೇಳಿ ಆನೆಯನ್ನು ಪಳಗಿಸಿ ಸೈನ್ಯದಲ್ಲಿ ಬಳಸ್ಕೊಂಡು ಬೃಹತ್ ಸಾಮ್ರಾಜ್ಯವನ್ನು ಕಟ್ಟದಂತವ್ರು. ಅವರ ನೆರವಿನಿಂದ ಪುಲಿಕೇಶಿ ಹರ್ಷವರ್ಧನನ್ನ ಸೋಲಿಸೋ ಮೂಲಕ ಅಲ್ಲಿ ಕನ್ನಡದ ಬಾವುಟವನ್ನ ಹಾರಿಸ್ದ, ಕರ್ನಾಟಕದ ಬಾವುಟವನ್ನ ಹಾರಿಸ್ದ, ಕನ್ನಡಿಗರ ಅಸ್ಮಿತೆಯನ್ನ ಎತ್ಕೊಂಡು ಹೋದ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಗಂಗರು ಅನ್ನೋದನ್ನ ಯಾರು ಹೇಳೋದಿಲ್ಲ. ಹಾಗೇನೆ ರಾಷ್ಟ್ರಕೂಟರ ಬಗ್ಗೆ ಮಾತಾಡುವಾಗ ಸಾಕಷ್ಟು ಜನ ಹೇಳ್ತಾರೆ, ರಾಷ್ಟ್ರಕೂಟರು ತಮ್ಮ ಕುದುರೆಗಳನ್ನ ಗಂಗಾ ಬಯಲಿನಲ್ಲಿ ಕರ್ಕೊಂಡು ಹೋಗಿ ಗಂಗಾ ನದಿಯಲ್ಲಿ ನೀರನ್ನು ಕುಡಿಸ್ತಾ ಇದ್ರು. ಹಿಮಾಲಯದ ಎತ್ತರಕ್ಕೆ ಕರ್ನಾಟಕದ ಧ್ವಜವನ್ನ ಹಾರಿಸಿದ್ರು. ಇಡೀ ಭಾರತವನ್ನ ಬಹುತೇಕ 90% ಭಾರತವನ್ನ ರಾಷ್ಟ್ರಕೂಟರು ಆಳ್ವಿಕೆ ಮಾಡಿದ್ರು ಅಂತ ಹೇಳ್ತಾರೆ. ಆ ರಾಷ್ಟ್ರಕೂಟರು ಆ ಮಟ್ಟದಲ್ಲಿ ಬೆಳೆಯೋದಿಕ್ಕೆ ಮೂಲಭೂತವಾಗಿ
ತಲಕಾಡು ಗಂಗರ ಇಮ್ಮಡಿ ಭೂತುಗ ಕಾರಣ ಅಂತ ಹೇಳೋದಿಲ್ಲ. ತೆಕ್ಕೋಳಂ ಶಾಸನವನ್ನ ಅಧ್ಯಯನ ಮಾಡ್ಬಿಟ್ರೆ ಚೋಳರನ್ನ ರಣಾಂಗಣದಲ್ಲಿ ಸೋಲಿಸಿ ಕೊಂದು ರಾಷ್ಟ್ರಕೂಟರಿಗೆ ಜಯ ಸಿಗುವಂಗ್ ಮಾಡಿದಂತವನು ಗಂಗರ ಇಮ್ಮಡಿ ಭೂತುಗ. ಹೀಗೆ ನಾವು ಯಾವುದೇ ಒಂದು ಕ್ಷೇತ್ರವನ್ನ ತಗೊಂಡ್ರೆ ಅಲ್ಲಿ ಗಂಗರ ಕುರು ಸಿಗುತ್ತೆ. ಇತ್ತೀಚೆಗೆ ನಾನು ಗಮನಿಸ್ತಾ ಇದ್ದೆ, KRS ಡ್ಯಾಮ್ ಬಗ್ಗೆ ಹೇಳ್ತಾರೆ, ಬಹಳ ಸಂತೋಷ. ಕೃಷ್ಣರಾಜ ಸಾಗರ ಅಣೆಕಟ್ಟೆ ಅಂತ ಏನ್ ಹೇಳ್ತೀವಿ ಅದ್ರ ಬಗ್ಗೆ ಪುಂಖಾನುಪುಂಖವಾಗಿ ಎಲ್ರು ಕೂಡ ಲೇಖನಗಳನ್ನ ಬರೀತಾರೆ, ಎಲ್ರು ಹೇಳ್ತಾರೆ. ಆ ತಂತ್ರಜ್ಞಾನ ಎಲ್ಲಿಂದ ಬಂತು? ನಮ್ಮಲ್ಲಿ ಈ ರೀತಿಯ ಒಂದು ಹರಿಯುವಂತ ನದಿಗೆ ಅಣೆಕಟ್ಟೆಯನ್ನ ಕಟ್ಟಬೇಕು ಅನ್ನುವಂತ ಮೊದಲನೇ ಸಾರಿ ಕಾವೇರಿ ನದಿಗೆ ಅಣೆಕಟ್ಟೆಯನ್ನು ಕಟ್ಟಬಹುದು ಅಂತೇಳಿ ಗಂಗರು ಹೇಳಿದ್ದಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಗಂಗರ ಪಾಂಡವಪುರದ 905ನೇ ಇಸ್ವಿಯ ಶಾಸನವನ್ನ ತೆಗೆದು ನೋಡಿದ್ರೆ ತುಂಬಿ ಹರಿಯುವಂತಹ ಒಂದು ಕಾವೇರಿ ನದಿಗೆ ತಲನೆರೆ ಎನ್ನುವಂತ ಪ್ರದೇಶದಲ್ಲಿ ಗಂಗರು ಅಣೆಕಟ್ಟೆಯನ್ನು ಕಟ್ಟಿದ್ರು ಅಂತ ಹೇಳ್ತಾರೆ. ಅಂದ್ರೆ ಈ ಅಣೆಕಟ್ಟೆಯನ್ನ ಕಟ್ಟುವಂತ ತಂತ್ರಜ್ಞಾನ ಗಂಗರಿಂದ ಈ ನಾಡಿನಲ್ಲಿ ಮೊದಲೇ ಇತ್ತು. ಹಾಗೇನೇನೆ ಸಾಕಷ್ಟು ಜನ ನಮ್ಮ ಕನ್ನಡದ ಸಾಹಿತಿಗಳು ಹೇಳ್ತಾರೆ, ಕನ್ನಡ ಭಾಷೆ ಆಡಳಿತ ಭಾಷೆ ಆಗ್ಬೇಕು, ಹಾಗಾಗ್ಬೇಕು, ಹೀಗಾಗ್ಬೇಕು ಅಂತ ಹೇಳಿ. 350ನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿದಂತ ತಲಕಾಡು ಗಂಗರು 1004ನೇ ಇಸ್ವಿವರೆಗೆ ಅಂದ್ರೆ 654 ವರ್ಷ ಆಳ್ವಿಕೆ ಮಾಡ್ಬೇಕಾದ್ರೆ ಅವರ ಆಡಳಿತ ಭಾಷೆ 654 ವರ್ಷನೂ ಸಂಪೂರ್ಣವಾಗಿ ಕನ್ನಡಮಯವಾಗಿತ್ತು ಅಂತ ಯಾವ ಸಾಹಿತ್ಯನೂ ಹೇಳಕ್ ಹೋಗಲ್ಲ. ಹೀಗೆ ಸಾಕಷ್ಟು ವಿಷಯ, ಯಾಕೆಂದ್ರೆ 654 ವರ್ಷಗಳ ಗಂಗರ ಇತಿಹಾಸವನ್ನ ಒಂದೊಂದು ವರ್ಷದ ಇತಿಹಾಸವನ್ನ ಒಂದೊಂದು ದಿನ ಹೇಳ್ಬೋದು. 654 ದಿನ ನಿರಂತರವಾಗಿ ಅವರ ಸಾಧನೆಗಳನ್ನ ಹೇಳ್ಬೋದು. ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಂತಿದ್ದೀನಿ ಸರ್, ದಯವಿಟ್ಟು ಗಂಗರ ಬಗ್ಗೆ ಸರ್ಕಾರದಲ್ಲಿ ವಿಶೇಷವಾದಂತ ಒಂದು ಪ್ರಾಧಿಕಾರವನ್ನ ಅಥವಾ ಒಂದು ಸಂಶೋಧನಾ ಕೇಂದ್ರವನ್ನ ಮಾಡಬೇಕು. ಅಲ್ಲಿ ಸಂಪೂರ್ಣವಾಗಿ ಸಾಹಿತಿಗಳಿಗೆ, ಇತಿಹಾಸ ತಜ್ಞರಿಗೆ, ಅಂದ್ರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಯಾರಿರ್ತಾರೆ ಅವ್ರಗಳಿಗೆ ಸಂಪೂರ್ಣವಾದಂತ ಸ್ವತಂತ್ರವನ್ನ ಕೊಡಬೇಕು. ಯಾಕೆ ನಮ್ಮಲ್ಲಿ ಅದನ್ನು ಕೂಡ ಗಮನಿಸಿದೀನಿ, ಕೆಲವು ಪ್ರಾಧಿಕಾರಗಳಾಗುತ್ತೆ, ಬರೇ ಅಧಿಕಾರಿಗಳು ಬಂದು ಕೂತ್ಕೊಂಡ್ಬಿಟ್ಟು ಪ್ರಾಧಿಕಾರದ ಕೆಲಸಗಳನ್ನ ಮಾಡ್ತಾ ಇಲ್ಲ. ಇನ್ಯಾರ ಮುಖ್ಯಮಂತ್ರಿಗೆ ಇಷ್ಟನೋ ಮತ್ತೊಬ್ಬರಿಗೆ ಇಷ್ಟನೋ ಅಂತ ಹೇಳಿ ಅವ್ರವ್ರಿಗೆ ಇಷ್ಟಪಟ್ಟಿದ್ದು 1-2 ಕೆಲಸಗಳು ನಡೀತಾ ಇದೆ, ಮಿಕ್ಕಂತೆ ನಡೀತಾ ಇಲ್ಲ. ಈಗ ನೀರಾವರಿಯ ಬಗ್ಗೆ ಹೇಳಿದ್ರು, ಬೆಂಗಳೂರು ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಪುರಾತನವಾದಂತ ಯಾವುದೇ ಕೆರೆಯನ್ನ ತಗೊಂಡ್ರೆ ಅಲ್ಲಿ ಗಂಗರ ಒಂದು ಶಾಸನ ಸಿಗುತ್ತೆ. ನಾವೆಲ್ಲರೂ ಕೂಡ ಸಾಕಷ್ಟು ದಿನ ಕುಣಿಗಲ್ ಕೆರೆ ಅಂತ ಹೇಳಿದ್ರೆ ಅದನ್ನ ರಾಷ್ಟ್ರಕೂಟರು ಕಟ್ಸಿದ್ರು ಅಂತ ತಿಳ್ಕೊಂಡಿದ್ವಿ. ಆಮೇಲೆ ಒಂದು ಶಾಸನ ಸಿಕ್ತು ರಾಷ್ಟ್ರಕೂಟರದೇನೆ, ಅವರು ಅಲ್ಲಿ ಶಾಸನ ಹಾಕ್ಬೇಕಾದ್ರೆ ಹೇಳ್ತಾರೆ ಗಂಗರು ಕಟ್ಟಿಸಿದಂತ ಕೆರೆಯನ್ನ ನಾವು ಅಭಿವೃದ್ಧಿ ಪಡಿಸಿದೀವಿ ಅಂತ ಹೇಳಿ. ಅಂದ್ರೆ ರಾಷ್ಟ್ರಕೂಟರಿಗಿಂತ ಮೊದಲು ಕುಣಿಗಲ್ ಕೆರೆಯನ್ನ ಕಟ್ಟಿಸಿದಂತವರು ಗಂಗರು ಅನ್ನುವಂತ ಅಂಶ ಅಲ್ಲಿ ಸಿಗುತ್ತೆ. ಹೀಗೆ ಎಲ್ಲಾ ಕಡೆನೂ ಕೆರೆಯನ್ನು ಕಟ್ಟಿಸುವ ಮೂಲಕ, ಎಲ್ಲ ಹಳ್ಳಿಗಳನ್ನು ಮಾಡುವ ಮೂಲಕ ಗಂಗರು ಅಭೇದ್ಯವಾಗಿದ್ದಂತ ಈ ಪ್ರದೇಶವನ್ನ ನಾಗರಿಕತೆಯ ಮೂಲಕ, ಗ್ರಾಮಗಳನ್ನ ನಿರ್ಮಿಸುವ ಮೂಲಕ ನಾಗರಿಕತೆಯನ್ನ ಪರಿಚಯ ಮಾಡಿದ್ರು. ಹೀಗಾಗಿ ಆ ಕಾಲಘಟ್ಟದಿಂದ ಇವತ್ತಿನವರೆಗೂ ಈ ಹಳೆಯ ಮೈಸೂರು ಅಂತ ನಾವೇನ್ ಕರಿತೀವಿ, ತಲಕಾಡು ಗಂಗರು ಇದ್ದಂತ ಆಳ್ವಿಕೆ ಮಾಡುವಂತ ಹಳೆಯ ಮೈಸೂರು ಆ ಕಾಲದಿಂದ ಈ ಕಾಲದವರೆಗೂ ಶ್ರೀಮಂತ ರಾಜ್ಯವಾಗಿಯೇ ಇದೆ. ಅವತ್ತು ಅತಿ ಹೆಚ್ಚಿನ ಆದಾಯ ಬರ್ತಾ ಇತ್ತು. ಹೀಗಾಗಿ ಗಂಗರ ರಾಜ್ಯವನ್ನ ಶ್ರೀ ರಾಜ್ಯ, ಶ್ರೀ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿ ಇರುವಂತ ರಾಜ್ಯ, ಸಂಪತ್ತಿರುವಂತ ರಾಜ್ಯ, ಶ್ರೀಮಂತ ರಾಜ್ಯ, ಇಲ್ಲಿ ಬಡವರೇ ಇರ್ಲಿಲ್ಲ, ಎಲ್ರೂ ದುಡಿತಾ ಇದ್ರು ಅನ್ನುವಂತ ಅರ್ಥದಲ್ಲಿ ಶ್ರೀ ರಾಜ್ಯ ಅಂತ ಹೇಳಿ ಕರೆಯರು. ಅದೇ ತರ ತಲಕಾಡಿನ ಗಂಗರು ತಮಿಳುನಾಡಿನ ಅರ್ಧ ಭಾಗವನ್ನು ಆಳಿದ್ದಾರೆ. ಆ ಭಾಗವನ್ನ ಕೊಂಗು ನಾಡು ಅಂತ ಹೇಳಿ ಕರೀತಾರೆ. ನಮ್ಮಲ್ಲಿ ಕೆಲವರು ಕನ್ನಡ ಪರ ಹೋರಾಟ ಮಾಡುವಂತ ಕೆಲವರಿಗೆ, ಎಲ್ರಿಗೂ ಅಲ್ಲ, ಕೆಲವರಿಗೆ ನಿಘಂಟುಗಳನ್ನ ಓದುವಂತ ಅಭ್ಯಾಸ ಇಲ್ಲ. ಕೆಲವರು ಅದೇನೋ ಗೊತ್ತಿಲ್ಲ, ಕೊಂಗ ಕೊಂಗ ಅಂದ್ರೆ ಕೆಟ್ಟ ಪದ ಅಂತ ಟಂಕಿಸ್ಬಿಟ್ಟಿದ್ದಾರೆ. ತಮಿಳ್ನವರು ಅಂದ್ರೆ ಕೊಂಗರು, ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ನು ಕೊಂಗ. ಕನ್ನಡ ನಿಘಂಟಲ್ಲಿ, ಯಾಕೆಂದ್ರೆ ಕನ್ನಡ ನಿಘಂಟನ್ನ ಸಂಪಾದನೆ ಮಾಡಿದವರಲ್ಲಿ ಮಹಾಕವಿ ಕುವೆಂಪು ಇದ್ದಾರೆ, ರಾಮ ನಾಯಕ್ ಇದ್ದಾರೆ, ಜವರೇಗೌಡರು ಇದ್ದಾರೆ, ವೆಂಕಟ ಸುಬ್ಬಯ್ಯ ಇದ್ದಾರೆ, ಎಲ್ಲ ಘಟಾನುಘಟಿ ನಮ್ಮ ಸಾಹಿತಿಗಳೆಲ್ಲ ಇದ್ದಾರೆ. ಅವರೆಲ್ಲರೂ ಸಂಪಾದನೆ ಮಾಡಿರುವಂತ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟ ಮಾಡಿರುವಂತ ಕನ್ನಡ ನಿಘಂಟಿನಲ್ಲಿ ಕೊಂಗು ನಾಡು ಅಂದ್ರೆ ಸುವಾಸನಾ ಭರಿತವಾದಂತ ಮರ ಗಿಡಗಳು ಬೆಳೆಯುವ ನಾಡಿಗೆ ಕೊಂಗು ನಾಡು. ಸುವಾಸನಾ ಭರಿತವಾದಂತ ಮರ ಗಿಡ ಅಂದ್ರೆ ಯಾವುದು? ಅದು ಶ್ರೀಗಂಧದ ಮರ. ಶ್ರೀಗಂಧದ ಮರ ಬೆಳೆಯುವಂತ ನಾಡಿಗೆ ಕೊಂಗು ನಾಡು ಅಂತ ಹೇಳ್ತಾರೆ. ಆ ಕೊಂಗು ನಾಡಿನ ಪ್ರಜೆಗೆ ಕೊಂಗ ಅಂತ ಹೇಳ್ತಾರೆ. ತಲಕಾಡು ಗಂಗರ ಮೊದಲನೇ ಬಿರುದು ಕೊಂಗುಣಿ ವರ್ಮ. ಅಂದ್ರೆ
ತಲಕಾಡು ಗಂಗರು ಈ ನೆಲದ ಮಣ್ಣಿನ ಮಕ್ಕಳು, ಅಚ್ಚ ಕನ್ನಡಿಗರು. ಆ ಕನ್ನಡದ ಮೊದಲನೆಯ ದೊರೆ ಮಾಧವ. ಆ ಮಾಧವನ ಮೊದಲನೇ ಬಿರುದು ಕೊಂಗುಣಿ ವರ್ಮ. ಕೊಂಗುಣಿ ವರ್ಮ ಅಂತ ಹೇಳಿದ್ರೆ ಕೊಂಗು ನಾಡಿನ ಒಡೆಯ, ಕೊಂಗು ನಾಡಿನ ದೊರೆ, ಕೊಂಗು ನಾಡಿನ ರಾಜ, ಕೊಂಗು ನಾಡಿನ ಮಾಲೀಕ ಅಂತ ಹೇಳಿ. ಅಂತ ದೊರೆ ಹೆಸರಿನ ನಮ್ಮ ಯಾರೋ ಗೊತ್ತಿಲ್ಲ ಕೆಲವರು ಕನ್ನಡ ಪರ ಹೋರಾಟಗಾರರು ಹಿಂದೆ ಯಾರೋ ಒಬ್ರು ತಪ್ಪು ಮಾಡ್ಬಿಟ್ಟಿದ್ದಾರೆ. ಅವರನ್ನ ತುಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಕೊಂಗ ಅಂದ್ರೆ ಕೆಟ್ಟ ಪದ ಅಂತ ಮಾಡ್ಬಿಟ್ಟಿದ್ದಾರೆ. ಇವತ್ತಿಗೂ ಆಶ್ಚರ್ಯ ಆಗುತ್ತೆ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು GST ಅಥವಾ ಈ ಆದಾಯ 65% ಬರೋದೇ ಗಂಗರು ಆಳಿದಂತ ಹಳೆಯ ಮೈಸೂರಿನಿಂದ. ಅದೇ ತರ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಆದಾಯ ಬರೋದು ಅಲ್ಲಿ ಗಂಗರು ಆಳಿದಂತ ಕೊಂಗು ನಾಡಿನಿಂದ. ತಮಿಳುನಾಡಿನ ಕೊಂಗುನಾಡು ಮತ್ತೆ ನಮ್ಮ ಕರ್ನಾಟಕದ ಹಳೆ ಮೈಸೂರು, ಈ ಎರಡೂ ಪ್ರದೇಶಗಳಿಂದ ಅತಿ ಹೆಚ್ಚಿನ ರೀತಿಯ ಆದಾಯ ಬರ್ತಿದೆ. ಅದು GST ರೂಪದಲ್ಲಿ ಉತ್ತರ ಭಾರತಕ್ಕೆ ಹೋಗ್ತಾ ಇದೆ. ಉತ್ತರ ಭಾರತದ ಸಾಕಷ್ಟು ಬಡ ರಾಜ್ಯಗಳು ನಮ್ಮ ಈ ಆದಾಯದಿಂದ ಬದುಕ್ತಿದ್ದಾರೆ ಅಂದ್ರೆ ಇದಕ್ಕೆ ಮೂಲ ಶಿಲಾನ್ಯಾಸ ಮಾಡಿದಂತವರು ತಲಕಾಡಿನ ಗಂಗರು. ಹೀಗಾಗಿ ಗಂಗರ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ಅಧ್ಯಯನವನ್ನು ಮಾಡೋಣ. ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ನೀರಾವರಿ ವಿಚಾರ ಇರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಗಂಗರ ಕೊಡುಗೆ ಅಪಾರವಾಗಿದೆ. ಇತ್ತೀಚೆಗೆ ಉತ್ಖನನ ನಡೀತು 1990ರಲ್ಲಿ ತಲಕಾಡಿನಲ್ಲಿ. ನೀವೆಲ್ಲ ಈಗ ಟಿವಿಗಳು ನೋಡಿದ್ರೆ ಲಕ್ಕುಂಡಿ ಲಕ್ಕುಂಡಿ ಅಂತ ನೋಡ್ತಿರಲ್ಲ, ಅದಕ್ಕಿನ್ನ ಪೂರ್ವದಲ್ಲೇ ತಲಕಾಡಿನಲ್ಲಿ ಉತ್ಖನನ ನಡೆದಿತ್ತು. ಅಲ್ಲಿ ಹೇಳ್ತಾರೆ, ಯಾಕೆಂದ್ರೆ ಇವತ್ತಿನ ಯುವ ಜನತೆಗೆ ಈ ಮಾತನ್ನ ನಾನು ಹೇಳಲೇಬೇಕು. ಈ ದೇಶದ, ವಿಶೇಷವಾಗಿ ದಕ್ಷಿಣ ಭಾರತದ ಮೊಟ್ಟ ಮೊದಲ ಹಿಂದೂ ದೇವಾಲಯ ಇದ್ದಿದ್ದು ತಲಕಾಡು. ಉತ್ಖನನ ಮಾಡಿ ವರದಿ ಕೊಟ್ಟಿದ್ದಾರೆ. ಹೀಗಾಗಿ ನೀವು ಹಿಂದೂ ಧರ್ಮ ಅಂತ ತಗೊಳ್ಳಿ, ಪ್ರಜಾಪ್ರಭುತ್ವ ಅಂತ ತಗೊಂಡ್ರೆ ತಲಕಾಡು ಗಂಗರ ಶ್ರೀ ಪುರುಷನ 726ನೇ ಶಾಸನ ತೆಗೆದ್ರೆ 24 ಜನ ಪಟ್ಟಣ ವಸಂತರು ಈ ಕೆರೆಯ ಬೆಸಿಗೆ ಕಾರ್ಯವನ್ನ ಮಾಡಿದರು. ಏನು ಹಾಗಂದ್ರೆ, ಒಂದು ಕೆರೆ, ತಲಕಾಡಿನಲ್ಲಿ ಒಂದು ಕೆರೆ ಒಡೆದೋಗಿರುತ್ತೆ, ಅದನ್ನ ಜೋಡಿಸ್ತಾರೆ, ಅದನ್ನ ಬೆಸಿಗೆ ಅಂತ ಕರಿತಾ ಇದ್ರು. ಅದನ್ನ ರಿಪೇರಿ ಮಾಡ್ಬೇಕಾದ್ರೆ ಅದ್ರ ಮಾಲೀಕತ್ವ ಯಾರ ಹತ್ರ ಇರುತ್ತೆ ಅಂದ್ರೆ 24 ಜನ ಪಟ್ಟಣ ವಸಂತರು. ಪಟ್ಟಣ ವಸಂತರು ಅಂದ್ರೆ ಯಾರು? ಇವತ್ತಿನ ಕೌನ್ಸಿಲರ್ಗಳಿರ್ಬೋದು, MLAಗಳಿರ್ಬೋದು, MP ಗಳಿರ್ಬೋದು. ಅವ್ರನ್ನೊಂದು ಕಮಿಟಿ ಕೂತ್ಕೊಂಡು ಚರ್ಚೆ ಮಾಡಿ ಆ ಕೆರೆಯನ್ನ ಜೀರ್ಣೋದ್ಧಾರ ಮಾಡ್ತಾರೆ ಅಂತೇಳಿ ಆ ಶಾಸನ ಹೇಳುತ್ತೆ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ? ಗಂಗರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಇತ್ತು ಅಂತ ಗೊತ್ತಾಗುತ್ತೆ. ಈ ಎಲ್ಲ ಅಂಶಗಳನ್ನ ನಾವು ಯಾರ್ಯಾರು ಇತಿಹಾಸವನ್ನ ಆಸಕ್ತಿಯಿಂದ ಓದ್ತಾರೆ, ಯಾರ್ಯಾರು ಸಾಹಿತಿಗಳಿದ್ದಾರೆ, ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಗಂಗರ ಕಾಲದಲ್ಲಿರುವಂತ ಎಲ್ಲ ವಿಷಯಗಳನ್ನ ನಾಡಿನ ಜನರಿಗೆ ಹೇಳಬೇಕು ಅಂದ್ರೆ ಅದಕ್ಕೊಂದು ಸಂಶೋಧನಾ ಕೇಂದ್ರ ಬೇಕು, ಅದಕ್ಕೊಂದು ಪ್ರಾಧಿಕಾರ ಬೇಕು. ದಯಮಾಡಿ ನಾನು CP ಯೋಗೇಶ್ವರ್ ಅವರಲ್ಲಿ ಮನವಿ ಮಾಡ್ಕೊಂತೀನಿ, ನಿಮ್ಮ ನೇತೃತ್ವದಲ್ಲಿ ಈ ಕೆಲಸ ನಡೀಲಿ. ಒಳ್ಳೆಯ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಾ. ಮತ್ತೆ ಇನ್ನೊಂದು ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ಬಿಡ್ತೀನಿ. ಇನ್ನೊಮ್ಮೆ ನಾನು ಬರ್ತೀನಿ. ಕಾಲೇಜಿನ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾದಂತಹ ಉಪನ್ಯಾಸ ಇಟ್ಕೊಳ್ಳೋಣ. 4 ಕಡೆ ಗಂಗರ ಕುರುಗಳು ಸಿಗುತ್ತೆ. ಮೂಲತಃ ಗಂಗರು ಕೋಲಾರದ ಮೂಲದವರು ಅಂತ ಹೇಳ್ತಾರೆ. ಆ ನಂತರ ಅವರು ತಲಕಾಡಿಗೆ ಬರ್ತಾರೆ. ಮಾಧವ ಮತ್ತು ದಡಿಗ ಅನ್ನುವಂತ ಸಹೋದರರು ತಲಕಾಡಿನಲ್ಲಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಕಾಲಾಂತರದಲ್ಲಿ ಶ್ರೀ ಪುರುಷನ ಕಾಲದಲ್ಲಿ ರಾಜಧಾನಿಯನ್ನ ಬದಲಾವಣೆ ಮಾಡಬೇಕು ಅಥವಾ ಇನ್ನೊಂದು ಕಡೆ ಹೋಗ್ಬೇಕು ಅಂದಾಗ ಮಂಕುಂದ, ಚನ್ನಪಟ್ಟಣದ ಮಂಕುಂದ ಅನ್ನೋದನ್ನ ಉಪರಾಜಧಾನಿ ಮಾಡ್ಕೊಂಡಿರ್ತಾರೆ. ಆಮೇಲೆ ಸ್ವಲ್ಪ ದಿನಗಳ ಕಾಲ ನೆಲಮಂಗಲದ ಮಣ್ಣೆ ಅಂತ ಹೇಳಿ ಅಲ್ಲಿ ಉಪರಾಜಧಾನಿ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಗಂಗರಿಗೆ ನೇರವಾಗಿ ಸಂಬಂಧಪಟ್ಟಂತ 4 ರಾಜಧಾನಿಗಳು, ಒಂದು ಕೋಲಾರ, ಇನ್ನೊಂದು ತಲಕಾಡು, ಮತ್ತೊಂದು ಮಂಕುಂದ, ಇನ್ನೊಂದು ಮಣ್ಣೆ. ಈ 4 ರಾಜಧಾನಿಗಳು ಅಂದ್ರೆ ಪೂರ್ವ ಕಾಲದ ರಾಜಧಾನಿಗಳು. ಈ 4 ರಾಜಧಾನಿಗಳಿಂದ ಜ್ಯೋತಿಯನ್ನು ತರುವ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಒಂದು ಗಂಗೋತ್ಸವವನ್ನು ಮಾಡೋಣ ಅಂತ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ನಿಮ್ ಜೊತೆ ಇರ್ತೀವಿ. ನಮ್ಮೆಲ್ಲರ ಏನು ನಮ್ಮ ಈ ಅಧ್ಯಯನ ಮಾಡುವಂತ ಜ್ಞಾನ ಇದೆ, ನಿಮ್ಮ ಮೂಲಕ ಈ ನಾಡಿನ ಜನರಿಗೆ ದಾರಿ ಇರುತ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಬಹಳ ಸಂತೋಷ ಆಯ್ತು. ಇನ್ನೊಂದು ವಿಷಯ, ಹೈದರಾಲಿ ಟಿಪ್ಪು ಸುಲ್ತಾನ್ಗೂ ಚನ್ನಪಟ್ಟಣಕ್ಕೂ ಇರುವಂತ ಸಂಬಂಧ. ಹೈದರಾಲಿಗೆ ಯಾವಾಗಾದ್ರೂ ಮನೋಕ್ಲೇಶ ಅಂದ್ರೆ ಬಹಳ ಟೆನ್ಷನ್ ಅಂತ ಹೇಳ್ತಾರಲ್ಲ, ಏನಾದ್ರೂ ಮನಸ್ಸಿಗೆ ಬೇಜಾರಾದ್ರೆ ಅಥವಾ ಸುಸ್ತಾದ್ರೆ ಆತ ಬರ್ತಾ ಇದ್ದಿದ್ದೆ ಚನ್ನಪಟ್ಟಣದ ಒಂದು ಮಸೀದಿ, ದರ್ಗಾ. ಆ ದರ್ಗಾದ ಹೆಸರನ್ನ ನಾನು ಮರ್ತಿದ್ದೀನಿ, ಚನ್ನಪಟ್ಟಣ ಅಖಿಲ್ ಶಾ ದರ್ಗಾ ಅಂತ ಹೇಳಿ. ಅಲ್ಲಿ ಬಂದು ಅವರು ಒಂದ್ ರೀತಿಯಲ್ಲಿ ಟ್ರೀಟ್ಮೆಂಟ್, ಮೆಂಟಲ್ ಟ್ರೀಟ್ಮೆಂಟ್. ತುಂಬಾ ಸುಸ್ತಾಗ್ಬಿಟ್ರೆ ನಾವು ಅಷ್ಟೇನೆ, ಏನಾದ್ರೂ ಟೆನ್ಷನ್ ಆದ್ರೆ ಇದಾದ್ರೆ ಹೆಣ್ಣು ಮಕ್ಕಳು ತವ್ರ ಮನೆಗೆ ಹೋಗ್ತಾರೆ, ಗಂಡು ಮಕ್ಕಳು ನಾವೇನ್ ಮಾಡ್ತೀವಿ, ನಮ್ಮ ಊರಿಗೆ ಹೊಟ್ಟೋಗ್ತೀವಿ, ತೋಟ ಕೊಟ್ಟೋಗ್ತೀವಿ, ಗದ್ದೆ ಕೊಟ್ಟೋಗ್ತೀವಿ. ಅಲ್ಲೋದ್ರೆ ಏನೋ ಒಂದು ನೆಮ್ಮದಿ ಸಿಗುತ್ತೆ. ಆ ರೀತಿ ಹೈದರಾಲಿಗೆ ಮನಸ್ಸಿಗೆ ಬೇಜಾರಾದಾಗ ಅಥವಾ ಸುಸ್ತಾದಾಗ ಚನ್ನಪಟ್ಟಣದಲ್ಲಿ ಮಾನಸಿಕವಾಗಿ ವಿಶ್ರಾಂತಿಯನ್ನು ಪಡಿತಾ ಇದ್ರು. ಅಂತ ಒಂದು ಹಿನ್ನೆಲೆ
ನಮ್ಮ ಈ ಚನ್ನಪಟ್ಟಣಕ್ಕೂ ಇದೆ. ಸರ್ವ ಧರ್ಮಗಳ ಸಮನ್ವಯತೆ ಇರುವಂತ ಚನ್ನಪಟ್ಟಣ, ಮತ್ತೆ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನ ಕೊಡಿಸಿದಂತವ್ರು ಬೇರೆ ಇನ್ಯಾರು ಅಲ್ಲ, ಇದೇ ನಮ್ಮ ಚನ್ನಪಟ್ಟಣದ ಪದ್ಮಶ್ರೀ ಕೆ ಜವರೇಗೌಡರು. ಹೀಗೆ ಹಲವಾರು ರೀತಿಯಲ್ಲಿ ಈ ಚನ್ನಪಟ್ಟಣದ ಪ್ರತಿಭಾವಂತರ ಕೊಡುಗೆ ಅಪಾರವಾಗಿದೆ. ನಮ್ಮ ಪ್ರೊಫೆಸರ್ ವೆಂಕಟಗಿರಿಗೌಡರು ಅವರಿಗೆ ನಾನು 5 ವರ್ಷ ಕಾರ್ಯದರ್ಶಿಯಾಗಿದ್ದೆ. ಸ್ವಲ್ಪ ತಾಳ್ಮೆಯಿಂದ ಪ್ರೊಫೆಸರ್ ವೆಂಕಟಗಿರಿಗೌಡರು ಇದ್ದಿದ್ರೆ ಅರ್ಥಶಾಸ್ತ್ರದಲ್ಲಿ ಅವ್ರಿಗೆ ನೊಬೆಲ್ ಪ್ರಶಸ್ತಿ ಬಂದಿದೆ. ಸ್ವಲ್ಪ ಮುಂಗೋಪ, ಬಹುಶಃ ಮುಂಗೋಪದ ಜೀನ್ಸ್ ಏನಿದೆ, DNA ಏನಿದೆ, ನಮ್ಮ ಕಾಳೇಗೌಡ ನಾಗವರ್ಷ ಇದೆ ಅನ್ಸುತ್ತೆ. ಮುಂಗೋಪವನ್ನ ಚನ್ನಪಟ್ಟಣದವ್ರು ಬಿಟ್ರೆ ನೊಬೆಲ್ ಪ್ರಶಸ್ತಿಯನ್ನ ತರುವಂತ ಪ್ರತಿಭಾವಂತರು ಇಲ್ಲಿದ್ದೀರಾ ಅಂತ ಒಂದು ನಾಡಿನಲ್ಲಿ ಬಂದು ನಾನೊಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಶ್ರೀ CP ಯೋಗೀಶ್ವರ್ ಅವರಿಗೆ ಧನ್ಯವಾದವನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.